ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಕೆಎನ್ ವೇಣುಗೋಪಾಲ ಮಾಸದೊಡ್ಡಿ ನೇತೃತ್ವದಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ 100 ಹೊಲಿಗೆ ಯಂತ್ರಗಳ ಪ್ರೋತ್ಸಾಹಧನ ವಿತರಣೆ. ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮಾಸದೊಡ್ಡಿ ಗ್ರಾಮದಲ್ಲಿ ಇಂದು 100 ಹೊಲಿಗೆ ಯಂತ್ರಗಳು ಪ್ರೋತ್ಸಾಹಧನದಲ್ಲಿ ವಿತರಣೆ ಕಾರ್ಯಕ್ರಮ. ಎಲ್ಕೆ ದೊಡ್ಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗಿಲ್ಲೆಸೂಗೂರು ಬ್ಲಾಕ್ ಯುವ ಕಾಂಗ್ರೆಸ್ ಹಾಗೂ ಬಸನಗೌಡ ದದ್ದಲ್ ಅಭಿಮಾನಿ ಬಳಗದ ವತಿಯಿಂದ ಗಿಲ್ಲೆಸೂಗೂರು ಬ್ಲಾಕ್ ಯುವ ಕಾಂಗ್ರೆಸ್ ಹಾಗೂ ಬಸನಗೌಡ ದದ್ದಲ್ ಅಭಿಮಾನಿ ಬಳಗ ವತಿಯಿಂದ ಮಹಿಳಾ ಸಬಲೀಕರಣದ ಉದ್ದೇಶದಿಂದ 100 ಹೊಲಿಗೆ ಯಂತ್ರಗಳನ್ನು ಪ್ರೋತ್ಸಾಹಧನದಲ್ಲಿ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕ ಬಸನಗೌಡ ದದ್ದಲ್ ಅವರು ಮಾರ್ಗದರ್ಶನ, ಪ್ರೋತ್ಸಾಹ ಮತ್ತು ಬೆಂಬಲ ಪ್ರಮುಖವಾಗಿದ್ದು, ಅವರ ಸಹಕಾರದಿಂದ ಕೆಎನ್ ವೇಣುಗೋಪಾಲ್ ಮಾಸದೊಡ್ಡಿ ಅವರ ನೇತೃತ್ವದ ಗಿಲ್ಲೆಸೂಗೂರು ಬ್ಲಾಕ್ ಯುವ ಕಾಂಗ್ರೆಸ್ ತಂಡ ಸಮಾಜಮುಖಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡರು, ಪಕ್ಷದ ನಾಮನಿರ್ದೇಶಕ ಸದಸ್ಯರು, ಪಂಚಾಯಿತಿ ಸದಸ್ಯರು, ಊರಿನ ಗಣ್ಯರು ಹಾಗೂ ಯುವ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಮಹಿಳೆಯರು ಸ್ವಾವಲಂಬನೆ ಮತ್ತು ಆರ್ಥಿಕ ಸಬಲೀಕರಣಕ್ಕೆ ಶುಭ ಹಾರೈಸಿದರು. ಮಹಿಳೆಯರ ಅಭಿವೃದ್ಧಿಯೇ ಸಮಾಜದ ಅಭಿವೃದ್ಧಿ ಎಂಬ ಸಂದೇಶದೊಂದಿಗೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರಾದ ಚನ್ನಬಸವ ನಾಯಕ, ಶಿವಪ್ಪ ನಾಯಕ, ಗುಂಜಳ್ಳಿ ಈರಮ್ಮ, ಮಾಸದೊಡ್ಡಿ ನರಸಿಂಹಲು, ಕಿಶನ್ ರಾವ್, ಕಿಶತಪ್ಪ, ಎಲ್ಕೆ ದೊಡ್ಡಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು, ಊರಿನ ಗಣ್ಯರು, ಮಹಿಳೆಯರು, ಮುಖಂಡರು ಉಪಸ್ಥಿತರಿದ್ದರು. ಇಂದು ನಿಜವಾಗಲೂ ಕೂಡ ಮಾಸದೊಡ್ಡಿ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ, ಕಾರ್ಯಹುಣ್ಣಿಮೆಯ ಒಂದು ನಿಮಿತ್ತವಾಗಿ ಇವತ್ತು ನಮ್ಮ ಗಿಲ್ಲೆಸೂರು ಬ್ಲಾಕ್ ಯುವ ಕಾಂಗ್ರೆಸ್ಸಿನ ಒಂದು ನೇತೃತ್ವದಲ್ಲಿ ನಮ್ಮ ಶಾಸಕರ ಸನ್ಮಾನ್ಯ ಶ್ರೀ ದದ್ದಲ್ ಬಸನಗೌಡ ಜನಪ್ರಿಯ ಶಾಸಕರ ಅಭಿಮಾನಿ ಬಳಗದ ವತಿಯಿಂದ ರಾಯಚೂರು ಸ್ವಾವಲಂಬಿಗಳಾಗಿ ತಮ್ಮ ಕಾಲ ಮೇಲೆ ತಾವು ನಿಂತು ದುಡಿಯುವುದಕ್ಕೆ ಈ ಒಂದು ಹೊಲಿಗೆ ಯಂತ್ರ ಬಹಳ ಅನುಕೂಲ ಆಗ್ತದ. ಇವತ್ತು ಬಹಳಷ್ಟು ಸುಮಾರು ಒಂದು 15ರಿಂದ 20 ಸಾವಿರ ಬೆಲೆ ಬಾಳುವಂತ ಒಂದು ಮಿಷನ್ ಇವತ್ತು ಬಹಳಷ್ಟು ಜನ ತಾವೆಲ್ಲ ಹೊಲಿಗೆ ಯಂತ್ರಗಳ ಒಂದು ತರಬೇತಿಯನ್ನು ಪಡೆದು ತಾವೆಲ್ಲ ಸಾಕಷ್ಟು ಅನುಭವವನ್ನು ಹೊಂದಿರ್ತೀರಿ. ಈಗ ನಿಮಗೆ ಈ ಒಂದು ಎಷ್ಟೋ ಅನುಕೂಲ ಆಗ್ತದೆ. ಇದು ಸುಮಾರು ಒಂದು 15-20 ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ವೇಣುಗೋಪಾಲ್ ಮತ್ತು ಶಾಸಕರ ಅಭಿಮಾನಿಗಳ ಬಳಗದವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಯಾಕೆ ಶಾಶ್ವತ ಅಲ್ಲ, ಸಿಕ್ಕಂತ ಒಂದು ಸಂದರ್ಭದಲ್ಲಿ ಅವಕಾಶವನ್ನು ಬಳಸಿಕೊಂಡು ಸಾಧ್ಯ ಆಗ್ತದೆ. ಇವತ್ತು ವೇಣುಗೋಪಾಲು ಒಂದು ಸಂಸ್ಥೆ ಈ ಪ್ರೋತ್ಸಾಹಧನ ಗ್ರಾಮೀಣ ಕ್ಷೇತ್ರದ ಒಂದು ಮಹಿಳೆಯರಿಗೆ ಪ್ರೋತ್ಸಾಹ ಧನದಲ್ಲಿ ಈ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಸ್ವಾಗತಾರ್ಹ. ಮತ್ತು ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಶಾಸಕರಾದಿಯಾಗಿ ಈ ಒಂದು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೂ ಕೂಡ ಇಂಥ ಒಂದು ಕಾರ್ಯಕ್ರಮಗಳಿಗೆ ನಾವು ಪ್ರೋತ್ಸಾಹ ಕೊಡೋಣ. ತಮಗೂ ಕೊಡಿ. ಇದರಿಂದ ಇದರವನ್ನು ಪಡೆದುಕೊಂಡು ನಿಮ್ಮ ಕುಟುಂಬಗಳ ಒಂದು ಆಧಾರ ಸ್ತಂಭಗಳಾಗಿ ತಾವೆಲ್ಲ ಮಹಿಳೆಯರು ಕೂಡ ಇದರ ಒಂದು ಸದುಪಯೋಗವನ್ನು ಪಡೆದುಕೊಂಡು ತಮ್ಮ ಒಂದು ಆರ್ಥಿಕ ವ್ಯವಸ್ಥೆಯನ್ನ ಸುಧಾರಣೆ ಮಾಡಿಕೊಳ್ಳಿರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನಗೊಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲ ನಮ್ಮ ಶಾಸಕರ ಬಳಗದ ಒಂದು ಅಭಿಮಾನಿಗಳಿಗೆ ಹೃತ್ಪೂರ್ವಕವಾದಂಥ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನಾನು 2 ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್. ವೇದಿಕೆ ಮೇಲೆ ಆಸೀನರಾಗಿರುವಂಥ ನನ್ನ ನೆಚ್ಚಿನ ಜನಪ್ರಿಯ ಚಂದ್ರಶೇಖರ್ ಸರ್ ಅವರಿಗೆ, ಆಮೇಲೆ ನಮ್ಮ ಪ್ರಚಾರ ಸಮಿತಿ ಶಿವಪ್ಪ ನಾಯಕ್ ಸಾಹೇಬರಿಗೆ ಮತ್ತು ನಾಗೇಂದ್ರಪ್ಪ ಸಾಹೇಬರಿಗೆ, ನಮ್ಮ ವೇಣು, ನರಸಿಂಹ ನಾಯಕ್, ಇವ್ರು ಯಾರು ಎಲ್ಲರ ಹೆಸರು ನನಗೆ ಅಷ್ಟು ಗೊತ್ತಿಲ್ಲ. ವೇದಿಕೆ ಮೇಲೆ ಎಲ್ಲ ಗಣ್ಯ ಮಾನ್ಯರಿಗೆ ನಮಸ್ಕರಿಸುತ್ತಾ, ಇಲ್ಲಿ ವಿಷಯ ಹೇಳ್ಬೇಕಂದ್ರೆ ನಾನು ಯಾವತ್ತೂ ರಾಜಕೀಯಕ್ಕೆ ಬಂದಿರಲಿಲ್ಲ. ಈ ಭಾಗದ ಹಿರಿಯರು ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ನಮ್ಮ ತಂದೆಯವರು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂಥ ಡಾಕ್ಟರ್ ನರಸಿಂಹ ಅವರು, ಹಿರಿಯರು ಕಾಂಗ್ರೆಸ್ ಹಿರಿಯ ಮುಖಂಡರಾದಂಥ ಕಿಶನ್ ರಾವ್ ಅವರು, ರಾಮಪ್ಪ ಅವರು, ವೀರೇಶ್ ಅವರು, ಭೀಮಣ್ಣನವರು, ವೀರೇಶ್ ಅವರು, ಕೊಂಡೆ ಅವರು, ನಮ್ಮ ನಿಸಾರ್ ಅವರು, ಹಿರಿಯ ಮುಖಂಡರಾದಂಥ ಕಿಷ್ಟಪ್ಪ ಅವರು ಮತ್ತು ಗೋಪಾಲ್ ರೆಡ್ಡಿ ಅವರು, ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶಿವಪ್ಪ ಅವರು, ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ಇರತಕ್ಕಂಥ ಜಿ ವೀರೇಶಣ್ಣವರು, ಗೋವಿಂದಪ್ಪ ಅಣ್ಣವರು, ಕೆ ಎಸ್ ನರಸಿಂಹಣ್ಣವರು, ಮಾಮನವರು, ಫಾಲಕ್ ಮಾಮನವರು, ಜನಾರ್ದನ್ ನಾಯಕರವರು, ರಾಮವರು, ನಮ್ಮ ನರಸಣ್ಣ ಬಾಬಾಯಿ ಅವರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಕಾಸಿಂ ಅವರು ಹಾಗೂ ಅವರವರೇನದೇ ಎಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲ ಊರಿನ ಗಣ್ಯ ವ್ಯಕ್ತಿಗಳು ಹಾಗೂ ನನ್ನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರಿಗೂ ಕಾರ್ಯಕ್ರಮಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಕ್ಚುಲಿ ನಾವು ಈ ಕಾರ್ಯಕ್ರಮ ಭಾಳ ಮುಂಚಿತವಾಗಿ ಮಾಡಬೇಕಾಗಿತ್ತು, ಬಟ್ ಕಾರಣಾಂತರಗಳಿಂದ ಅದನ್ನು ಮುಂದೂಡಬೇಕಾಯಿತು. ಸೊ ಅದಕ್ಕೆ ತಾವೆಲ್ಲ ಯಾರು ಏನು ತಪ್ಪು ತಿಳಿಬಾರ್ದು. ಯಾಕಂದರೆ ಇವು ಕಂಪ್ಲೀಟಾಗಿ ಫ್ರೀಯಾಗಿ ಬಂದು ಉಚಿತವಾಗಿ ಬಂದಿರೋಂಥ
ಯಂತ್ರಗಳು ಹೊಲಿಗೆ ಯಂತ್ರಗಳು ಅಲ್ಲ, ತಮಗೆ ಪ್ರೋತ್ಸಾಹ ಧನದಲ್ಲಿ ನಿಮ್ಗೆ ಕೊಟ್ಟಿರೋಂಥ ಒಂದು ಯಂತ್ರಗಳು. ಸೊ ಸುಮಾರು 4,500 ರೂಪಾಯಿ ಕೊಟ್ಟು ಒಂದು 65% ಸಬ್ಸಿಡಿ ಅಮೌಂಟ್ ಕ್ಲೇಮ್ ಆಗಿ ನಿಮಗೆ ಬರ್ತಾಯಿದೆ. ಸೊ ಈ ಕಾರ್ಯಕ್ರಮಕ್ಕೆ ನಾನು ಒಬ್ಬನೇ ಅಲ್ಲ, ಇದಕ್ಕೆ ಭಾಳಷ್ಟು ಜನ ಸಹಕಾರ ಮಾಡಿದ್ದಾರೆ. ಹಾಗೂ ನಮ್ಮ ಶಾಸಕರು ಮುಖ್ಯವಾಗಿ ಅವರು ನಮ್ಮ ಬೆನ್ನಿಂದಿದ್ದು ಪ್ರೋತ್ಸಾಹಿಸಿದ ಕಾರಣ ನಾವು ಇವತ್ತು ಈ ಕಾರ್ಯಕ್ರಮ ಮಾಡಲು ಸಾಧ್ಯವಾಗಿದೆ. ಅದೇ ರೀತಿಯಾಗಿ ಈ ನಮ್ಮ ಭಾಗದ ನಮ್ಮ ಪಂಚಾಯತಿನ ಎದಕ್ಕೆ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋದಂದರೆ, ಯಾಕಂದರೆ ನಾನು ಈಗ ಮೊದಲನೇ ಬಾರಿ ಮಾಡ್ತಿರೋದಂಥ ಕಾರ್ಯಕ್ರಮ. ಇದರಲ್ಲಿ ದನದ ಒಂದು ಪಾತ್ರೆ ಇದೆ. ಈಗ ಫ್ರೀಯಾಗಿ ಎಲ್ಲರೂ ಕೊಡ್ತಾರೆ, ಇದ್ದವರು ದುಡ್ಡಿದ್ದವರು ಕೊಡೋಕ್ಕಾಗ್ತೈತೆ. ಒಂದು ಸರಿ ಕೊಡ್ಬೋದು, 2 ಸತಿ ಕೊಡ್ಬೋದು. ದುಡ್ಡಿದ್ದವರು 3-4 ಸತಿ ಯಾರೂ ಕೊಡೋದಿಲ್ಲ. ಬಟ್ ಇವತ್ತು ನೀವೆಲ್ಲರೂ ಒಂದು ಸ್ವಲ್ಪ ಅಮೌಂಟ್ ನೀವು ಕೊಟ್ಟಿರೋ ಕಾರಣ ನಾವು ಏನು ಬೇರೆ NGO ಹತ್ರ ಆಗಲಿ ಮತ್ತು ನಾವು ಸ್ವಯಂ ಕೃಷಿಯಿಂದ ಆಗಲಿ ಮತ್ತು ಬೇರೆ ಹಿರಿಯರ ಒಂದು ಮಾರ್ಗದರ್ಶನದಿಂದ ಅದರಿಂದ ಎಲ್ಲ ನಾವು ಧೈರ್ಯ ಮಾಡಿ ಇವತ್ತು ನಿಮಗೆ ಈ ಯಂತ್ರಗಳನ್ನು ತಂದು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಸುಮಾರು 100 ಹೊಲಿಗೆ ಯಂತ್ರಗಳನ್ನು ನಾವು ಇವತ್ತು ಈ ಭಾಗದಲ್ಲಿ ಕೇವಲ ನಮ್ಮ ಎಲ್ಕೆದೊಡ್ಡ ಪಂಚಾಯತಿಯಲ್ಲಿ ಅವರ ಒಂದು ದಿನನಿತ್ಯ ಅವ್ರು ಯಾವ ಥರ ಇರ್ತಾರೆ, ಏನು ಮಾಡ್ತಾರೆ, ಏನು ಮಾಡಿದರೆ ನಮ್ಮ ಭಾಗ ಅಭಿವೃದ್ಧಿ ಆಗ್ತೈತೆ ಅಂತಂತೇಳಿ ನಮ್ಮ ತಂದೆಯವ್ರನ್ನ ಚಿಕ್ಕ ವಯಸ್ಸಿಂದಾಗ ನೋಡ್ತಾ ಬಂದು ನನಗೆ ಒಂದು ಸ್ವಲ್ಪ ಅರಿವಿದೆ ಅದ್ರ ಬಗ್ಗೆ. ಸೊ ಅವರ ಮಾರ್ಗದರ್ಶನ, ಅವರ ಆಶೀರ್ವಾದ ನನ್ನ ಮೇಲೆ ಇರೋ ಕಾರಣ ನಾನು ಇವತ್ತು ಇಷ್ಟು ಜನ ಬಂದಿರೋದು ನನ್ನ ಸಲುವಾಗಲ್ಲ, ನಮ್ಮ ತಂದೆಯವ್ರ ಸಲುವಾಗಿ ಬಂದಿರೋರು. ಬಟ್ ಈ ಕಾರಣ ನಾನು ಎದಕ್ಕೆ ಹೇಳಕತ್ತೀನಿ ಅಂತಂದರೆ, ಇವತ್ತು ಈ ಮುಖ್ಯವಾಗಿ ಕಾರ್ಯಕ್ರಮ ಎದಕ್ಕೆ ಮಾಡಿವಿ ಅಂತಂದರೆ, ನನ್ನಂಥ ಯುವಕರು ಹೊರಗಡೆ ಭಾಳ ಜನ ಇದ್ದಾರೆ. ಅದು ಮಾಡಬೇಕು ಇದು ಮಾಡಬೇಕು ಅಂತಂತೇಳಿ ಭಾಳ ಆಸೆ ಕಾಣ್ತಿರ್ತಾರೆ. ಬಟ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಕಾರಣಾಂತರಗಳು ಭಾಳ ಇರ್ತವೆ ಅದಕ್ಕೆ. ಸೊ ಇಂಥ ಒಂದು ಕಾರ್ಯಕ್ರಮ ಯುವಕರ ಮುಖಾಂತರ ಮಾಡಿದಾಗ ನನ್ನಂಥವ್ರು, ನಾನು ಏನೂ ಇಲ್ಲ, ನಾನು ಜಸ್ಟ್ 1%, ಇನ್ನೂ 99% ಜನ ಹೊರಗಡೆ ಇದ್ದಾರೆ. ಅಂಥವ್ರಿಗೆಲ್ಲ ನಾವು ಹೊರಗಡೆ ಕರ್ಕೊಂಡ್ಬಂದು ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಇಂಥ ಒಂದು 100,000 ಸಾವಿರಾರು ಲಕ್ಷಾಂತರ ಕಾರ್ಯಕ್ರಮಗಳು ಮಾಡ್ಬೇಕಂತ ಹೇಳಿ ನನ್ನದೊಂದು ಆಸೆ ಇದೆ. ಈ ಆಸೆಗೆ ಪಾತ್ರರಾಗಿರ್ತಕ್ಕಂಥ ನೀವು ಕೂಡ ನನ್ನ ಬೆಂಬಲವಾಗಿ ನಿಂತಿದ್ದೀರಿ. ಸೊ ನಿಮಗೂ ಕೂಡ ಈ ಹೊಲಿಗೆ ಯಂತ್ರ ಮುಖಾಂತರ ನಿಮ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾನೆ. ಬ್ಯೂರೋ ರಿಪೋರ್ಟ್ ಗಾರ್ಲದಿನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.